ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗು ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ನಮ್ಮ ಮನೇಲಿ. ರಂಗೋಲಿ ನೋಡಿದ್ರಲ್ಲ ಹೇಗಿದೆ, ಸಿಂಪಲಾಗಿ ಹಾಕ್ಕೊಂಡಿದ್ದೆ. ಕಾಫಿ ಮಾಡ್ಕೋತಾ ಇದ್ದೀನಿ. ತುಂಬ ಯಾಕೋ ಮಳೆ ಬಂದಿದ್ದಕ್ಕೋ ಏನೋ ಚಳಿ ಚಳಿ ಅನ್ನಿಸ್ತಿತ್ತು. ಬಿಸಿ ನೀರು ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಕಾಫಿಗೆ ಹಾಲಿಟ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದೆ. ನುಗ್ಗೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತೀವಿ. ಬೆಳಗ್ಗೆನೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ತಿಂಡಿ ಅಡುಗೆ ಅಂತ ಕೂತ್ರೆ ಆಗಲ್ಲ ಅಂತಂದ್ಬಿಟ್ಟು ಅವನಿಗೆ ಮುದ್ದೆ ಆದರೆ ಊಟ ಮಾಡ್ತಾನೆ ಅಂತ ಅಂದ್ಬಿಟ್ಟು ಬೇಳೆ ಮತ್ತು ಟೊಮೆಟೊನ ಸಪ್ರೇಟ್ ಬೇಯಿಸ್ಕೊತೀನಿ, ನುಗ್ಗೆಕಾಯಿನ ಸಪ್ರೇಟ್ ಬೇಯಿಸ್ಕೊತೀನಿ. ಒಟ್ಟಿಗೆ ನಾನು ಕುಕ್ಕರ್ಗೆ ಹಾಕೋದಿಲ್ಲ. ಬಿಕಾಸ್ ನುಗ್ಗೆಕಾಯಿ ಹಾಕಿದ್ರೆ ಎಲ್ಲ ಕಲಿಸ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ನುಗ್ಗೆಕಾಯಿನ ಸಪ್ರೇಟ್ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ. ಸ್ವಲ್ಪ ಅದು ಗಟ್ಟಿಯಾಗಿದ್ರೆ ಅಂದರೆ ಕೈಗೆ ಸಿಗಬೇಕು, ಕಲಸೋಗ್ಬಿಟ್ರೆ ನುಗ್ಗೆಕಾಯಿ ಸಾಂಬಾರು ತಿನ್ನೋದಕ್ಕಾಗಲ್ಲ. ಅದಕ್ಕೆ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಆಗೋಷ್ಟರೊಳಗೆ ನಾನು ಬೇಳೆನ ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಬೇಳೆ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ಅದೊಂದು ರೀಸನ್ನು. ಕ್ಲೀನಾಗಿ ತೊಳೆದು ನೆನೆಸ್ಕೊಂಡು ಅದಕ್ಕೆ ಬೇಳೆಗೆ ಟೊಮ್ಯಾಟೊ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೋತೀನಿ, 1-2 ಡ್ರಾಪು ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಬೇಳೆ ಎಲ್ಲ ಬೇಯ್ಕೊಳ್ಳುತ್ತೆ ಅಂತ. ನೆನೆಸಿರೋದು ಸಾಫ್ಟಾಗಿ ಬೇಯುತ್ತೆ. ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಬೇಳೆನ, ಹಾಗಾಗಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿನ ಮಾತ್ರ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ. ನುಗ್ಗೆಕಾಯಿ ಹಾಕಿದ್ದು ಬೇಯಿಸಿದ ನೀರನ್ನ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಅದೇ ಒಂಥರ ಬೇರೆ ಥರ ಫ್ಲೇವರ್ ಇರುತ್ತೆ ಸಾಂಬಾರು. ಸ್ಮೆಲ್ಲು ಅಷ್ಟೇ, ಬರೀ ನುಗ್ಗೆಕಾಯಿದೇ ಸ್ಮೆಲ್ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಆಲೂಗಡ್ಡೆ ಬೇರೆ ತರಕಾರಿನೂ ಸೇರಿಸ್ಕೋಬೋದು. ಅದೊಂಥರ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಬರೀ ನುಗ್ಗೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಮಾಡಿರೋ ಸಾಂಬಾರು. ಮಗ ಇನ್ನೂ ಎದ್ದಿರಲಿಲ್ಲ, ನಾನು ಬೇಗ ಎದ್ದಿದ್ನಲ್ಲ, ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದೆ, ಆಮೇಲೆ ನೆಕ್ಸ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಚಳಿ ಆಗ್ತಿತ್ತು ಆಚೆ ಹೋಗ್ಲಿಕ್ಕೂ. ಇದು ನಾನು ರಂಗೋಲಿ ತೋರಿಸಿದ್ದು ಕಾಫಿ ಎಲ್ಲ ಕುಡ್ದು ಬಂದಮೇಲೆ ರಂಗೋಲಿ ಹಾಕ್ಕೊಂಡಿದ್ದು. ತುಂಬ ಚಳಿ ಆಗ್ತಿತ್ತು ಮತ್ತು ಸ್ವಲ್ಪ ಬಿಸಿಲು ಬರಲಿ, ಬೆಳಕಾಗಲಿ, ಜನ ಓಡಾಡಿದ್ರೆ ಆಚೆ ಹೋಗೋದಕ್ಕೆ ಒಂದು ಸ್ವಲ್ಪ ಧೈರ್ಯ. ಇಲ್ಲಾಂದರೆ ಭಯ ಆಗ್ತಾ ಇರುತ್ತೆ ಆಚೆ ಹೋಗೋದಕ್ಕೂ, ಡೋರ್ ಓಪನ್ ಮಾಡಿಕೊಂಡು. ಅಷ್ಟರೊಳಗೆ ಒಳಗಿನ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಬೇಯಕ್ಕೆ ಇಟ್ಟಿದ್ನಲ್ಲ, ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ನುಗ್ಗೆಕಾಯಿನೂ ಬೆಂದಿದೆ ಮತ್ತು ಟೊಮ್ಯಾಟೊ ಬೇಳೆ ಎಲ್ಲ ಬೆಂದಿದೆ. ಟೊಮ್ಯಾಟೊನ ಸಪ್ರೇಟ್ ತಕ್ಕೊಂಡು ರುಬ್ಕೋತೀನಿ. ನೀವು ಬೇಕಾದರೆ ಕೈಯಲ್ಲೇ ಕಿವುಚ್ಬಿಟ್ಟು ಹಾಕ್ಬೋದು, ಟೈಮ್ ಇತ್ತು ಅಂದರೆ. ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ ಈ ಥರ ಬೇಳೆ ಪೂರ್ತಿ ಬೆಂದಿರುತ್ತೆ ಅಂದರೆ ಕಲಸೋಗಲ್ಲ, ಆ ಥರ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಪೂರ್ತಿ ಕಲಸೋಗ್ಬಿಟ್ರೆ ಅದೊಂಥರ ಸಾಂಬಾರು ಗಟ್ಟಿಯಾಗಿ ತಿನ್ನೋಕ್ಕೆ ಆಗೋಲ್ಲ, ಆ ಥರ ಬರುತ್ತೆ. ಇದು ಟೊಮೆಟೊ, ಈರುಳ್ಳಿ ಬೇಯಿಸಿದ್ನಲ್ಲ, ಅದು ಸ್ವಲ್ಪ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಹುಳಿ ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ. ಬೇಳೆ ಸಾಂಬಾರು ಪುಡಿನೂ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದರಿಂದ ಹುಣಸೆಹಣ್ಣೇನು ಸೇರಿಸ್ಕೊತಿಲ್ಲ. ಖಾರನ ಸೇರಿಸ್ಕೊಂಡು ನೀರು ಸೇರಿಸ್ಕೊತೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತೀನಿ. ಬೇಳೆ ಸಿಗ್ತಾ ಇರಬೇಕು ಊಟದ ಜೊತೆ ತಿನ್ನೋಕ್ಕೆ, ಅವು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಕದ್ರೋದ್ರೂ ಚೆನ್ನಾಗಿರಲ್ಲ. ಈಗ ನುಗ್ಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೇ ಒಂದು ಕುದಿಸ್ಕೊಂಡ್ರೆ ಸಾಕು. ಇದನ್ನೇನು ನಾನು ವಿಷಲ್ ಹಾಕಿಸ್ಕೊಳ್ಳಲ್ಲ. ಖಾರ ಏನಿದೆಯೋ ಅದೊಂಚೂರು ರಾ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋತೀನಿ. ಇವಾಗ ಉಪ್ಪು ಸೇರಿಸ್ಕೊಂಡು ಒಗ್ಗರಣೆ ಸೇರಿಸ್ಕೊಂಡ್ರೆ ಮುಗೀತು, ಸಾಂಬಾರು ರೆಡಿ ಆಯಿತು. ನಾನು ಚೂರು ಬೆಲ್ಲನೂ ಸೇರಿಸ್ಕೋತೀನಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಕಾಯಿನ ರುಬ್ಲಿಕ್ಕೆ ಹಾಕಿಲ್ಲ, ಯಾಕೆಂದರೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ. ನಾವು ಇರೋದೇ ಇಬ್ಬರು, ಜಾಸ್ತಿ ಸಾಂಬಾರಾದರೆ ಉಳಿದ್ರೂ ತಿನ್ನಲ್ಲ. ವೇಸ್ಟ್ ಮಾಡೋ ಬದಲು ಕಾಯಿನ ಹಂಗೆ ಸುಮ್ಮನೆ ಮೇಲ್ಗಡೆ ಉದುರಿಸ್ಕೋತೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂದರೆ ಟೊಮ್ಯಾಟೊ ಜೊತೆಗೇ ಸ್ವಲ್ಪ ಕಾಯಿನೂ ರುಬ್ಬಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಅದೆಲ್ಲ ಹಾಕಿ ಮಸಾಲೆ ಸಾಂಬಾರು ಥರನೂ ಮಾಡ್ಕೋತಾರೆ. ಅದೇನು ನಮಗೆ ಇಷ್ಟ ಆಗೋಲ್ಲ. ಹಾಗಾಗಿ ನುಗ್ಗೆಕಾಯಿ ಬೇಳೆ ಹುಳಿ ಇದನ್ನು ಈ ನೀರನ್ನ ಸಾಂಬಾರಿಗೆ ಸೇರಿಸ್ಕೊಳ್ಳಲ್ಲ. ಇದನ್ನು ಗಿಡಗಳಿಗೆ ಹಾಕ್ಕೋತೀನಿ. ಇಂಡೋರ್ ಪ್ಲ್ಯಾಂಟ್ ಇದೆ, ಅದಕ್ಕೆ ಹಾಕ್ಕೋತೀನಿ. ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕೆಲವರು ತಲೆ ಸ್ನಾನ ಮಾಡ್ತಾರೆ, ಚೆನ್ನಾಗಿರುತ್ತಂತೆ, ಕೂದಲೇನೋ ಶೈನಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು. ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ 1-2 ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರಿಗೆ 1 ಸ್ಪೂನ್ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಆಪ್ಷನಲ್, ಅದು ನಿಮ್ಮ ಇಷ್ಟ. ನನಗೆ ಸ್ವಲ್ಪ ಜೀರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಸೇರಿಸ್ಕೊಂಡೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಿಂಗು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಸೇರಿಸ್ಕೊಂಡು ಸಾಂಬಾರು ಕುದಿಯೋಕೆ ಬಿಟ್ಟರೆ ಸಾಕು. ಒಂದು 5 ನಿಮಿಷ ಕುದ್ರೆ ನೋಡಿ ಈ ಥರ ಓಪನ್ ಪ್ಯಾನಲ್ಲೇ ಕುದಿಸ್ಕೊತಾ ಇದ್ದೀನಿ. ನಾನೇನು ಕುಕ್ಕರ್ ಮುಚ್ಚು ವಿಷಲ್ ಹಾಕಿಸ್ಕೊಂಡಿಲ್ಲ. ವಿಷಲ್ ಹಾಕಿಸ್ಕೊಂಡ್ರೆ ನುಗ್ಗೆ ಒಂದು ಕೈಗೆ ಸಿಕ್ಕಲ್ಲ. ಹಾಗೆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಬಂದೆ.
ತೊಳ್ಕೊಂಡು ಬಂದೆ ಒಣಗಾಕ್ಬಿಡೋಣ ಅಂತ. ಬಟ್ಟೆ ಒಣಗಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ, ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಬಿಸಿಲು ಹೆಂಗೆ ಬಂದಿದೆ ಅಂದರೆ ಇನ್ನೂ ಟೈಮ್ ಬಂದು 8:30 ಆಗಿತ್ತು ಅಷ್ಟೇ. ಅಷ್ಟು ಬೇಗ ಇಷ್ಟು ಬಿಸಿಲು ಬಂದಿದೆ. ಬಟ್ಟೆ ಈಗಲೇ ಬೆಳಗ್ಗೆನೇ ಒಣಗಾಕಿದ್ರೆ ಸಂಜೆ ಬರೋಷ್ಟೊತ್ತಿಗೆ ಒಣಗಿಬಿಡುತ್ತೆ. ಇಲ್ಲ ಸಂಜೆ ಒಣಗಾಕ್ತೀವಿ ಅಂದರೆ ಇಲ್ಲಿ ಕಳ್ಳರು ಕಾಟ, ಒಣಗಾಕಿದ ಬಟ್ಟೆನೂ ಬಿಡೋದಿಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಹೊರಗಡೆ ಬಿಟ್ಟಿದ್ದ ಚಪ್ಪಲಿನೂ ಬಿಡೋದಿಲ್ಲ. ನಾಯಿಗಳದ್ದು ಒಂದು ಕಾಟ, ಚಪ್ಪಲಿ ಮನುಷ್ಯರು ತೊಗೊಂಡೋಗ್ತಾರೋ ನಾಯಿ ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಅವನದು 2 ಜೊತೆ ಹಾಳಾಯಿತು, ನಂದೊಂದು ಜೊತೆ ಹಾಳಾಯಿತು. ಬಟ್ಟೆನೂ ಅಷ್ಟೇ, ಅವನದು ಮಿಸ್ ಆಗಿದೆ, ನಂದು ಮಿಸ್ ಆಗಿದೆ. ಹೊರಗಡೆ ಒಣಗಾಕಿದ್ದು ಅಂದರೆ ಬೆಳಗ್ಗೆ ಒಣಗಾಕಿದ್ದೆ ಮಿಸ್ ಆಗಿದೆ. ಇಲ್ಲಿ ಯಾರೂ ಇಲ್ದಿದ್ದನ್ನು ನೋಡಿ ಎತ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಬಂದಾಗ ಗೊತ್ತಾಗುತ್ತೆ ಇದಿಲ್ಲ ಡ್ರೆಸ್ಸು ನಂದು ಅಂತ ಅಂದ್ಬಿಟ್ಟು ಮಡಿಸಿಡುವಾಗ. ಆದರೆ ಆ ಪ್ಲೇಸ್ ಮಾತ್ರ ಹಾಗೆ ಕವರ್ ಮಾಡೋಗಿರ್ತಾರೆ. ಅದು ಹೆಂಗೆ ಸಾಧ್ಯನೋ ಗೊತ್ತಿಲ್ಲ. ಮುಂದ್ಗಡೆ ಒಂದು ದಾರ ಕಟ್ಕೊಂಡಿದ್ದೆ ಮರಕ್ಕೂ ಮತ್ತು ಈ ಕಡೆ ಮೊಳೆಗೂ. ಅಲ್ಲಿ ದಾರ ಕಟ್ಟಾಗಿದೆ. ಅಲ್ಲಿ ಹಾಕಿದರೆ ಇನ್ನೂ ಬೇಗ ಒಣಗ್ತಿತ್ತು. ಅದನ್ನು ಮತ್ತೆ ಕಟ್ಟಿಸ್ಕೋಬೇಕು. ಒಂದೇ ಒಂದು ಮೊಳೆ ಇತ್ತು, ಅಲ್ಲಿ ಕಾಂಪೌಂಡಿಗೆ ಒಂದು ಮೊಳೆ ಹೊಡೆದಿದ್ದಾರೆ, ಅಲ್ಲಿಗೆ ಕಟ್ಟಿಸ್ಕೋಬೇಕು. ಹೋಗ್ಬಿಟ್ಟು ಬಂದೆ ನಾನು ಲ್ಯಾಬಿಗೆ. ಇದು ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ. ಅವನಿಗೆ ಶುಗರ್ಲೆಸ್ ಕಾಫಿ, ನನಗೆ ಶುಗರ್ ಪ್ಲಸ್ ಕಾಫಿ. ಅವನು ಶುಗರ್ಲೆಸ್ ಕುಡಿತಾನೆ, ನನಗೆ ಶುಗರ್ಲೆಸ್ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಶುಗರ್ ಪ್ಲಸ್ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ, ಅವನಿಗೆ 1 ಸ್ಪೂನು ಹಾಕಿ ಕೊಟ್ಟಿದ್ದೀನಿ. ಇಲ್ಲಿ ಪಾಲಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಂಜೆಗೆ. ಪಾಲಕ್ ಸೊಪ್ಪನ್ನ ಹುರ್ಕೋತಾ ಇದ್ದೀನಿ. ಮಾಮೂಲಿ ಬೇಯಿಸ್ಕೊಂಡು ಮಾಡ್ತೀವಿ, ಬಟ್ ಇದನ್ನು ಹುರ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಆಲ್ರೆಡಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪನ್ನು ಅಷ್ಟೇ ಬೇಯಿಸ್ಕೊಂಡಿಲ್ಲ. ಈರುಳ್ಳಿನೂ ಸಪ್ರೇಟಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನಾನು ವೀಡಿಯೋ ಆಗ್ತಿದೆ ಅಂತ ಆನ್ ಮಾಡಿಬಿಟ್ಟಿದ್ದೀನಿ, ಸೊ ಅದು ಆಗಿರಲಿಲ್ಲ, ಆಮೇಲೆ ತೋರಿಸ್ತಿದ್ದೀನಿ ಅಷ್ಟೇ. ಸೊಪ್ಪನ್ನು ಅಷ್ಟೇ ಬಿಸಿ ಬಾಣಲೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೀರು ಹಾಕಿನೂ ಬೇಯಿಸ್ಕೊತಾ ಇಲ್ಲ. ಬೇಯಿಸ್ಕೊಂಡು ಮಾಡೋದು ಬೇರೆ ಥರ ಟೇಸ್ಟ್ ಇರುತ್ತೆ, ಇದು ಬೇರೆ ಥರ ಟೇಸ್ಟ್ ಇರುತ್ತೆ. ಒಂದು ಅರ್ಧ kg ಚಿಕನ್ ತೊಗೊಂಡು ಇಟ್ಕೊಂಡಿದ್ದೀನಿ, ತೊಳೆದು ಕ್ಲೀನಾಗಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ, ಅಂದರೆ ನೀವು ಕಡಾಯಲ್ಲೇ ಮಾಡ್ಕೊಬೋದು. ನಂಗೆ ಸ್ವಲ್ಪ ಅಗಲ ಇರೋ ಪಾತ್ರೆ ಬೇಕಿತ್ತು. ಇದನ್ನೇನು ಕ್ಲೋಸ್ ಮಾಡಲ್ಲ ನಾನು, ಕುಕ್ಕರ್ ಕ್ಲೋಸ್ ಮಾಡಲ್ಲ, ಹಾಗೆ ಓಪನ್ ಪ್ಯಾನಲ್ಲೇ ನಾನು ಮಾಡೋದು. ಹಾಗಾಗಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತೆ. ಕಡಾಯಿ ಆದರೂ ಓಕೆ, ನಾನು ಸ್ವಲ್ಪ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸ್ಪೈಸಸ್ಸು, ಅಂದರೆ ಇದು ಸೋಂಪು, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸೋಂಪು ಸೇರಿಸ್ಕೊತೀನಿ, ಒಂದು ಅರ್ಧ ಸ್ಪೂನ್. ನಿಮ್ಗೆ ಇಷ್ಟ ಆದರೆ ಸೇರಿಸಿ, ಇಲ್ಲಾಂದರೆ ಬಿಡಿ. ಕೆಲವರಿಗೆ ಫ್ಲೇವರ್ ಇಷ್ಟ ಆಗೋಲ್ಲ, ನಂಗೆ ಸ್ವಲ್ಪ ಸೋಂಪು ಫ್ಲೇವರ್ ಇಷ್ಟ ಆಗುತ್ತೆ. ಅದರಲ್ಲೂ ನಾನ್ ವೆಜ್ಜಲ್ಲಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೊಂದು ಚೂರು ಅರಿಶಿನ ಪುಡಿ ಸೇರಿಸ್ಬಿಟ್ಟು, ಈರುಳ್ಳಿನೂ ಕೂಡ ನಾನು ಫ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಸಿ ಈರುಳ್ಳಿನೇ ನೀವು ಪೇಸ್ಟ್ ಮಾಡ್ಕೋಬೋದು. ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ ಆದರೂ ತಿನ್ಕೋಬೋದು, ಅಥವಾ ಚಪಾತಿ, ಪೂರಿಗಿಂತ ದೋಸೆ, ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ. ನಾನು ಈರುಳ್ಳಿ ಪೇಸ್ಟ್ ಹಾಕೋದ್ನಲ್ಲ, ಆವಾಗಲೇ ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಯಾಕೆಂದರೆ ಚಿಕನ್ ಹಾಕ್ತೀನಿ ಇವಾಗ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಏನು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದನ್ನು ಫ್ರೈ ಮಾಡಿದ್ನಲ್ಲ, ಅದನ್ನು ಬೇರೆ ಪೇಸ್ಟ್ ಮಾಡ್ಕೊಬರ್ತೀನಿ. ಅದಕ್ಕೇ ನಾನು ಬೇಯಿಸಿಟ್ಟಿದ್ನಲ್ಲ ಬೇಯಿಸಿಲ್ಲ, ಅದನ್ನು ಫ್ರೈ ಮಾಡ್ಕೊಂಡಿದ್ದೆ ಪಾಲಕ್ನ, ಅದನ್ನು ನಾನು ಸೇರಿಸ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನೂ ಒಟ್ಟಿಗೆ ಪೇಸ್ಟ್ ಮಾಡ್ಕೋತೀನಿ. ಈ ಉಪ್ಪು ಹಾಕೋದ್ಮೇಲೆ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ. ಚಿಕನ್ನು ಇದರಲ್ಲೇ ಒಂದು 50% ಬೇಯ್ಕೋಬೇಕು. ಕುಕ್ಕರ್ ವಿಷಲ್ ಹಾಕ್ಸಿ ಬೇಯಿಸ್ಕೊಳ್ಬೇಕಾದ್ರೂ ಆಮೇಲೆ ಪೇಸ್ಟ್ ಸೇರಿಸ್ಕೋಬೋದು. ನಾನು ಓಪನ್ ಪ್ಯಾನಲ್ಲೇ ಮಾಡಿಬಿಟ್ಟೆ. ನಿಮ್ಗೆ ಅರ್ಜೆಂಟಿಗೆ ಆಗಬೇಕು ಅಂತಂದರೆ ಈಗ ಮಿಕ್ಸ್ ಮಾಡಿಬಿಟ್ಟು ನಾವು ಚಿಕನ್ ಅಷ್ಟೇ ಬೇಯಿಸ್ಕೊಂಡು ಆಮೇಲೆ ಕಡಾಯಿಗೆ ಡಂಪ್ ಮಾಡಿ ಪಾಲಕ್ ಸೊಪ್ಪಿನ ಗ್ರೇವಿ ಏನಿದು ಪೇಸ್ಟ್ ಏನಿರುತ್ತೋ ಆಮೇಲೆ ಅದಕ್ಕೆ ಸೇರಿಸ್ಕೋಬೇಕು ಚಿಕನ್ ಗ್ರೇವಿಗೆ. ಆವಾಗ ಕಲರ್ ಡಿಮ್ ಆಗೋಲ್ಲ, ಕಪ್ಪು ಬರಲ್ಲ. ಈಗ ನಾವು ಪ್ಯಾನ್ ಏನಾದರೂ ಮುಚ್ಚಿಬಿಟ್ರೆ, ವಿಷಲ್ ಹಾಕಿಸ್ಕೊಂಡ್ರೆ, ಅದು ಪೇಸ್ಟ್ ಹಾಕ್ಬಿಟ್ಟು ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿ ಫುಲ್ಲು ಗ್ರೇವಿ ಎಲ್ಲ ಕಪ್ಪಗಾಗುತ್ತೆ, ಗ್ರೀನಿಶ್ ಆಗಿ ಬರೋದಿಲ್ಲ. ಹಾಗಾಗಿ ನಾನು ಓಪನ್ ಪ್ಯಾನಲ್ಲೇ ಮಾಡ್ಕೊಳ್ಳೋದು. ಚೆನ್ನಾಗಿ ಎಣ್ಣೆನಲ್ಲೇ ಹುರಿಬೇಕು. ಉಪ್ಪು ಮತ್ತು ಈರುಳ್ಳಿ ಪೇಸ್ಟು ಚೆನ್ನಾಗಿ, ಉಪ್ಪು ಹಾಕಿದ್ದೀನಲ್ಲ ಹಿಡೀಲಿ ಚಿಕನ್ಗೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ನಾನು ಕೊತ್ತಂಬರಿ ಪುದೀನೂ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ನೋಡಿ ಈ ಥರ ಈ ಕಲರೇ ಇರಬೇಕು. ಒಂಚೂರು ಡಾರ್ಕ್ ಆಗುತ್ತೆ ಅಷ್ಟೇ ಬಿಸಿಗೆ ಹಾಕಿದಾಗ. ಇಲ್ಲ ಅಂದರೆ ನಾವು ಕ್ಲೋಸ್ ಮಾಡಿದ್ರೆ ಕುಕ್ಕರ್ನ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ಈಗ ನೋಡಿ ಅದಕ್ಕೇ ನಾನು 1 ರಿಂದ 2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೋತಾ ಇದ್ದೀನಿ. ಅಂದರೆ ನಾನು ಇನ್ನೂ ಚಿಕನ್ ಬೆಂದಿಲ್ಲ, ಉಪ್ಪು ಹಾಕಿದ್ನಲ್ಲ, ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಅಷ್ಟಕ್ಕೇ ನಾನು
ಧನಿಯಾ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಧನಿಯಾ ಪುಡಿದು ಹಸಿ ಸ್ಮೆಲ್ ಹೋಗಬೇಕು ಸ್ವಲ್ಪ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಡೈರೆಕ್ಟ್ ಚಿಕನ್ಗೆ ನಾನು ಹಾಕೋತಿದ್ದೀನಿ. ನೀವು ಬೇಕು ಅಂದರೆ ಧನಿಯಾ ಪುಡಿ ಇಲ್ಲ ಅಂತಂದರೆ ಡೈರೆಕ್ಟು ಧನಿಯಾನೂ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದ್ರ ಜೊತೆಗೇ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಪೇಸ್ಟ್ ಜೊತೆಗೇ ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಪೇಸ್ಟ್ ಜೊತೆಗೆ ಚೆನ್ನಾಗಿರುತ್ತೆ. ಈಗ ನಾನು ನೀರೇನೂ ಸೇರಿಸ್ಕೊಂಡಿಲ್ಲ, ಯಾಕೆಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ತೀರಾ ಬೇಕು ಅಂತಂದರೆ ನೀವೇನಾದರೂ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಗ್ರೇವಿ ಮಾಡ್ಕೋತೀನಿ ಅಂತಂದರೆ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಇದರಲ್ಲಿ ನನ್ನ ಮಗಂದು ಸಪ್ರೇಟ್ ಡಿವೈಡ್ ಮಾಡ್ಕೋತಿದ್ದೀನಿ. ಯಾಕೆ ಅಂದರೆ ನಾನು ಮಡಿಸಿದ್ದು ಅವನು ಒಪ್ಪೋದಿಲ್ಲ, ಹಾಗಾಗಿ ಅವನಿಗೆ ಸಪ್ರೇಟ್ ನಾನು ಬಟ್ಟೆನ ಹಾಕ್ಬಿಡ್ತೀನಿ. ಇದು ನಾನು ನನ್ನ ಬಟ್ಟೆಗಳು ಮಡಿಸ್ಕೋತಾ ಇದ್ದೀನಿ. ಅವತ್ತೇ ಬಟ್ಟೆ ಮಡಿಸೋದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಬೆಸ್ಟು. ಇಲ್ಲ ಅಂತಂದ್ರೆ ಅದು ರಾಶಿ ಆಗಿಬಿಡುತ್ತೆ. ಎಲ್ಲರ ಮನೇಲೂ ಒಂದು ಚೇರ್ ಇರುತ್ತೆ, ಅದ್ರ ಮೇಲೆ ಒಗ್ದಿರೋ ಬಟ್ಟೆ ಇದ್ದೇ ಇರುತ್ತೆ. ನಾಳೆ ಮಡಿಸೋಣ ಅಂತ ನಾವು ಹಾಕ್ತಾನೆ ಇರ್ತೀವಿ. ನಮ್ಮ ಮನೇಲೂ ಅದೇ ಕತೆ ಆಗಿಬಿಡುತ್ತೆ. ಹಂಗಾಗಿ ನಾನು ಒಂದಿನದ್ದು ಬಟ್ಟೆನ ಅವತ್ತೇ ಮಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟಿ ವಿ ನೋಡಿಕೊಂಡು ಮಡಿಸ್ಕೋತೀನಿ, ಅಥವಾ ಆಡಿಯೋ ಸಾಂಗ್ ಕೇಳಿಕೊಂಡು ಮಡಿಸ್ಕೋತೀನಿ. ಅದೇನೋ ಗೊತ್ತಿಲ್ಲ, ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ಅಂತಂದರೆ ನನಗೆ ಕಷ್ಟ ಆಗುತ್ತೆ. ನನಗೆ ಸಡನ್ನಾಗಿ ಸರ್ ಕಾಲ್ ಮಾಡಿದ್ರು, ಈವ್ನಿಂಗ್ ಡ್ಯೂಟಿ ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಅದ್ರ ಜೊತೆಗೆ ಈ ಕೆಲಸನೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನೂ ಗೊತ್ತಿರಲಿಲ್ಲ ನನಗೆ, ನಾನು ಬಟ್ಟೆ ಮಡಿಸ್ಕೊಳ್ಳೋ ಟೈಮಲ್ಲಿ ನಾನು ಲ್ಯಾಬಿಗೆ ಹೋಗಬೇಕಾಗುತ್ತೆ ಅನ್ನೋ ಐಡಿಯಾನೂ ನನಗಿರಲಿಲ್ಲ. ಇದೊಂದು ಆನ್ಲೈನಲ್ಲಿ ತೊಗೊಂಡಿದ್ದು ಬೆಡ್ ಕವರು ತುಂಬ ಚೆನ್ನಾಗಿದೆ. ಮಕ್ಳಿಗೆ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಪುಟ್ಟ ಮಕ್ಕಳು ಮಲಗಿಸೋಕ್ಕಂತೂ ತುಂಬ ಚೆನ್ನಾಗಿದೆ. ಈ ಮನೇಲಿ ಸೊಳ್ಳೆ ಅಂದರೆ ಸೊಳ್ಳೆ. ಬೇಗ ಬಾಗಿಲು ಹಾಕಿದ್ರೆ ಓಕೆ, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ತುಂಬಿಕೊಳ್ಳುತ್ತೆ. ನಾನು ಹಾಗೆ ಮಧ್ಯೆ ಹೋಗಿ ಅದನ್ನು ಕೈ ಆಡಿಸ್ಬಿಟ್ಟು ಬರ್ತಾಯಿದ್ದೀನಿ. ಇಲ್ಲ ಒಂದೇ ಕಡೆ ಬೆಂದ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು, ಮೇಲಿಂದೆಲ್ಲ ಹಾಗೆ ಇರುತ್ತೆ ಅಂದ್ಬಿಟ್ಟು ತಿರುಗಿಸಿ ಹಾಕಿ ಬರ್ತಾಯಿದ್ದೀನಿ. ಕೆಲವೊಂದು ಬಟ್ಟೆಗಳನ್ನ ಐರನ್ನಿಗೆ ಕೊಡಬೇಕು, ಅದನ್ನು ಹಾಗೆ ಸಪ್ರೇಟ್ ಎತ್ತಿಟ್ಕೊಂಡು, ಇನ್ನು ಕೆಲವೊಂದು ಬಟ್ಟೆನ ನನ್ನ ಡ್ರೆಸ್ಸೆಲ್ಲ ಆಲ್ಮೋಸ್ಟ್ ನಾನು ಐರನ್ನಿಗೆ ಕೊಟ್ಕೋತೀನಿ. ಅದು ಮನೇಲಿ ಮಾಡ್ಕೊಳ್ಳೋದಕ್ಕೆ ನಂಗೆ ಟೈಮ್ ಆಗೋಲ್ಲ. ಹಾಗಾಗಿ ನಂದು ಇಬ್ಬರದೂ ಅವನದು ಕಾಲೇಜ್ ಡ್ರೆಸ್ ಎಲ್ಲ ಐರನ್ನಿಗೆ ಕೊಡ್ತಾನೆ, ನಂದು ಕೆಲವೊಂದು ಡ್ರೆಸ್ನ ನಾನು ಐರನ್ನಿಗೆ ಕೊಡ್ತೀನಿ. ಐರನ್ ಮಾಡಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಫೀಲಿಂಗು. ಮನೇಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ, ಹಾಗಾಗಿ ಐರನ್ ಬಾಕ್ಸ್ ಇದೆ, ಟೈಮೇ ಇಲ್ಲ ಮಾಡ್ಕೊಳ್ಳೋದಕ್ಕೆ. ಆವಾಗೆಲ್ಲ ಮಕ್ಕಳು ಯೂನಿಫಾರ್ಮಿಂದ ಹಿಡ್ದು ಎಲ್ಲ ಮಾಡ್ಕೋತಿದ್ವಿ. ಹಾಗೆ ಆಡಿಯೋ ಕೇಳೋಣ ಅಂತಂದ್ಬಿಟ್ಟು ಕೆಲವೊಂದು ಸಾಂಗು, ಈಗ ಇಷ್ಟ ಆಗಿರೋದು ಕೆಲವೊಂದು ಇರುತ್ತಲ್ಲ ಫೇವ್ರೆಟ್ ಸಾಂಗು. ನನಗೆ ರಾಜೇಶ್ ಕೃಷ್ಣನ್ ಅಂದರೆ ತುಂಬ ಇಷ್ಟ. ಅವ್ರ ಸಾಂಗ್ನೇ ಜಾಸ್ತಿ ಕೇಳ್ತಿರ್ತೀನಿ. ಮೆಲೋಡಿ ಸಾಂಗ್ಸ್ ಕೇಳಿಕೊಂಡು, ಅದರಲ್ಲೂ ಹಳೆಯ ಸಾಂಗ್ಸ್ಗಳು. ಹೊಸದೇನು ಅಷ್ಟು ಇಷ್ಟ ಆಗಲ್ಲ, ಲಿರಿಕ್ಕು ಗೊತ್ತಾಗೋದಿಲ್ಲ, ಮ್ಯೂಸಿಕ್ ಅಂತೂ ಮೊದಲೇ ಕೇಳೋಕ್ಕಾಗಲ್ಲ, ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಈ ಥರ ಲೈಟಾಗಿತ್ತು ನೋಡಿ. ಇವಾಗ ಕಾಲ್ ಬಂತು ನನಗೆ, ಸರ್ ಸಡನ್ನಾಗಿ ಹೇಳಿದ್ರು, ನಾನು ಎಲ್ಲ ಆಚೆ ಹೋಗ್ತಿದ್ದೀನಿ, ನೀವೇ ಈವ್ನಿಂಗ್ ಡ್ಯೂಟಿಗೆ ಹೋಗಬೇಕು ಅಂತ. ಟೈಮ್ ಬಂದು ಆವಾಗ 6:30 ಆಗಿತ್ತು. ಅಷ್ಟು ಬೇಗ ನಾನು 7:15ಗೆ ಹೋಗಬೇಕಿತ್ತು. ಹಾಗಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಎಲ್ಲ ಮಡಿಸಿಟ್ಟು ಚಪಾತಿನೂ ಮಾಡಿಟ್ಟೋದ್ರೆ ಬೆಸ್ಟು. ನಾನು ಬರೋಷ್ಟೊತ್ತಿಗೆ 9:15 ಆಗುತ್ತೆ. ಆವಾಗ ಸುಸ್ತಾಗಿರುತ್ತೆ, ಮಾಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೊದಲು ಬಟ್ಟೆ ಮಡಿಸಿಡ್ತಿದ್ದೀನಿ. ಇದು ನಮ್ಮ ಡ್ಯೂಟಿ ಹೀಗೆ ಬರೋದು, ಯಾವಾಗ ಹೋಗ್ಬೇಕಾಗಿರುತ್ತೆ ಅಥವಾ ಯಾವಾಗ ಮನೇಲಿರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಒಂದೊಂದು ಸಲ ಸಡನ್ನಾಗಿ ಹೇಳ್ಬಿಡ್ತಾರೆ ಸರು, ಒಂದೊಂದು ಸಲ ಸಡನ್ನಾಗಿ ರಜೆ ತೊಗೊಳಕ್ಕೆ ಹೇಳ್ಬಿಡ್ತಾರೆ. ಹಿಂಗಾಗುತ್ತೆ. ಈ ಥರ ಫಸ್ಟ್ ನಾನು ಎತ್ತಿಟ್ಕೋತಾ ಇದ್ದೀನಿ ಅಂದರೆ, ಇದನ್ನು ನಾನು ಈ ಥರ ಬಾಕ್ಸಲ್ಲಿ ಲೆಗ್ಗಿನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಟಾಪ್ಸ್ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಬಾಟಮ್ ಒಂದಿದ್ರೆ ಟಾಪು 2-3 ಮಾಡ್ಕೊಂಡಿದ್ದೀನಿ ಮ್ಯಾಚ್ ಆಗೋದು, ಆ ಥರ ಮಾಡಿಕೊಂಡು. ಯಾಕೆಂದರೆ ಡೈಲಿ ಡ್ರೆಸ್ಸೇ ಹಾಕ್ಕೊಳ್ಳೋದ್ರಿಂದ ಎಷ್ಟು ಡ್ರೆಸ್ ಇದ್ದರೂ ಸಾಕಾಗಲ್ಲ. ಈ 3 ಬಾಕ್ಸಲ್ಲೂ ಲೆಗ್ಗಿನ್ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇಲ್ಲೇನು ನೋಡ್ತಿದ್ದೀರೋ ಇಲ್ಲೆಲ್ಲ ಡ್ರೆಸ್ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನಾನು ವಾರ್ಡ್ರೋಬ್ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ಥರ ಬೆಂದಿದೆ, ನಾನೇನು ನೀರು ಸೇರಿಸಿಲ್ಲ, ಆದರೂ ಚಿಕನಲ್ಲೇ ನೀರು ಬಿಟ್ಟಿದೆ. ಇವಾಗ ಆ ಪೇಸ್ಟ್ ಏನಿತ್ತೋ ಪಾಲಕ್ ಪೇಸ್ಟು, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಜಾರಿಗೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಅದಕ್ಕೆ ಹಾಕ್ತೀನಿ. ಎಷ್ಟು ತೆಳುಗಿದೆ, ಈಗ ಸ್ವಲ್ಪ ಅದು ಗಟ್ಟಿ ಆಗಬೇಕು, ಗ್ರೇವಿ ಗಟ್ಟಿ ಆದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ತೆಳುಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ನಾನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇಲ್ಲಾಂದರೆ ತುಂಬ ತೆಳುಗಾದರೆ ಚೆನ್ನಾಗಿರೋದಿಲ್ಲ. ಮಿಕ್ಸಿ ಜಾರಲ್ಲೆಲ್ಲ ಹಾಗೆ ಉಳ್ಕೊಬಿಟ್ಟಿತ್ತು ಪೇಸ್ಟು. ಹಾಗಾಗಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪಾಲಕ್ಕು ಮಕ್ಕಳು ತಿನ್ನೋದಿಲ್ವಲ್ಲ ಸೊಪ್ಪೆಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಟೈಮ್ ಆಗಿಬಿಡುತ್ತೆ ಅಂತ ನಾನು ಈ ಕಡೆ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ
ಚಪಾತಿ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಸಾಂಗ್ಸ್ ಹಾಕ್ಕೊಂಡಿದ್ದೀನಿ ಮೊಬೈಲಲ್ಲಿ ನೋಡ್ತಾ ಇರ್ಬೋದು. ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್. ಮಕ್ಳಿಗೆ ಏನಾರು ಕೊಡೋದಿದ್ರೆ ಪೆಪ್ಪರ್ ಪೌಡ್ರ್ ಸ್ಕಿಪ್ ಮಾಡಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಅದೇ ಖಾರ ಸಾಕಾಗುತ್ತೆ. ನಾನು ಟೇಸ್ಟ್ ನೋಡಿದೆ. ಆ್ಯಕ್ಚುಲಿ ನಾನು ಪೆಪ್ಪರ್ ಪೌಡ್ರ್ ಹಾಕಲ್ಲ, ಸ್ಕಿಪ್ ಮಾಡ್ತೀನಿ. ಅವನಿಗೆ ಖಾರ ಇಷ್ಟ ಆಗಲ್ಲ, ತಿನ್ನೋದು ಇಲ್ಲ, ತುಟಿ ಎಲ್ಲ ಉರಿಯುತ್ತೆ ಅಂತ ಇದು ಮಾಡ್ತಾನೆ. ಆದರೆ ಅದು ಹಸಿಮೆಣ್ಸಿನ್ಕಾಯಿ ಏನು ಖಾರ ಇರಲಿಲ್ಲ, ಹಾಗಾಗಿ ಚೂರು ಒಂದು 1/4 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಕುದಿಬೇಕು, ಸಾಕು. ಆಫ್ ಮಾಡಿದೆ. ಇವಾಗ ಚಪಾತಿ ಮಾಡಿಟ್ಬಿಟ್ಟು ನಾನು ಲ್ಯಾಬಿಗೆ ಹೊರಟೆ. ತುಂಬ ಸುಸ್ತಾಗ್ಬಿಡುತ್ತೆ ಈ ಬೇಸಿಗೆಲ್ಲಂತೂ. ನಿಜವಾಗ್ಲೂ ಅಡುಗೆ ಮಾಡೋದಕ್ಕಾಗಲ್ಲ. ನಾನು ಯಾವಾಗಲೂ ಒಂದು 5 ನಿಮಿಷ ಅಡುಗೆ ಮನೇಲಿದ್ದರೆ 5 ನಿಮಿಷ ಫ್ಯಾನ್ ಕೆಳಗಡೆ ಹೋಗ್ತಿದ್ದೀನಿ, ಹಂಗಾಗ್ತಿದೆ. ಅಡುಗೆ ಮನೇಲಿ ಕಿಟಕಿ ಇದೆ, ಆದರೂ ಕೂಡ ಅದೇನೋ ಗೊತ್ತಿಲ್ಲ, ತುಂಬ ಸೆಕೆ ಆಗ್ತಿದೆ. ನನಗೆ ಮಾತ್ರ ಹೀಗಾಗ್ತಿದೆಯೋ, ನಿಮ್ಗಳಿಗೂ ಹೀಗೆ ಆಗ್ತಿದೆಯೋ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗಿದೆ ವಿಡಿಯೋ, ರೆಸಿಪಿನ ಮಸ್ಟು ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಸಲಾಡ್ ಮಾಡಿಟ್ಟಿದ್ದೀನಿ ಅವನಿಗೋಸ್ಕರ. ಸ್ವಲ್ಪ ಅನ್ನನೂ ಇದೆ ಬೆಳಗ್ಗೆದು. ಅವ್ನು ತಿನ್ನಲ್ಲ ಅನ್ನ, ಏನೋ ನಾನೇ ತಿನ್ಕೋಬೇಕು ಅಡ್ಜಸ್ಟ್ ಮಾಡಿಕೊಂಡು. ನನಗೊಂದು, ಅವನಿಗೆ 2 ಚಪಾತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಬಂದು ಊಟ ಮಾಡಿಕೊಂಡು ಪಾತ್ರೆ ಮಾಮೂಲಿ ಎಲ್ಲ ತೊಳೆದ್ರಾಯ್ತು. ದಾಳಿಂಬೆ ಹಣ್ಣು ಬಿಡಿಸ್ಕೊಳ್ಳೋಣ ಅಂತ ಫ್ರಿಜ್ಜಿಂದ ತೆಗೆದಿಟ್ಟೆ, ಆಗಲೇ ಇಲ್ಲ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.